ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಒಂದು ವಶೀಕರಣ ತಂತ್ರವನ್ನ ಹೇಳ್ಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣ ತಂತ್ರವನ್ನ ಬಳಸಿಕೊಂಡು ನೀವು ಯಾರನ್ನ ಬೇಕಾದರೂ ಕೂಡ ಒಂದು ವಶೀಕರಣವನ್ನ ಮಾಡಬಹುದು. ಮೊದಲಿಗೆ ಯಾವ ವಸ್ತುವಿನ ಉಪಯೋಗ ಇದೆ ಅಂತ ನೋಡೋದಾದ್ರೆ, ಒಂದು ಬಿಳಿ ಎಕ್ಕದ ಗಿಡ, ಅದರ ಎಲೆಯನ್ನ ತೆಗೆದುಕೊಂಡು ನೀವು ಈ ಒಂದು ವಶೀಕರಣವನ್ನ ಖಂಡಿತವಾಗ್ಲೂ ಕೂಡ ಮಾಡಬಹುದು. ವೀಕ್ಷಕರೇ, ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವೀಕ್ಷಕರೇ, ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರು ಕೂಡ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಒಂದು ಶತಸಿದ್ಧ ಶಾಶ್ವತ ಪರಿಹಾರವನ್ನ ಸೂಚಿಸಲಾಗ್ತದೆ. ಹಾಗೇನೆ ವಶೀಕರಣವನ್ನ ಮಾಡಿ ನಿಮಗೆ ಒಂದು ವಶೀಕರಣ ಸಕ್ಸಸ್ ಆಗ್ತಿಲ್ಲ ಗುರುಗಳೇ ಅನ್ನೋರು ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣ ಯಂತ್ರವನ್ನ ನೀವಿರುವಂತಹ ಜಾಗಕ್ಕೆ ತರಿಸಿಕೊಂಡು ಒಂದು ವಶೀಕರಣವನ್ನ ಮಾಡಬಹುದು. ಯಾವ ರೀತಿಯ ಒಂದು ವಶೀಕರಣ ಮಾಡ್ತೇವೆ, ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇವೆ ಕೇವಲ ಒಂದು ಕರೆಯ ಮುಖಾಂತರ. ವೀಕ್ಷಕರೇ, ಹಾಗಾದ್ರೆ ಬನ್ನಿ, ಈ ಒಂದು ವಶೀಕರಣ ತಂತ್ರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಬಿಳಿ ಎಕ್ಕದ ಗಿಡವನ್ನ ತೆಗೆದುಕೊಂಡು ಅದರ ಮೇಲೆ ನೀವು ಈ ಒಂದು ಮಂತ್ರವನ್ನ ಬರಿಬೇಕು. ವೀಕ್ಷಕರೇ, ಈ ಒಂದು ಮಂತ್ರವನ್ನ ನೀವು ಈ ಒಂದು ಬಿಳಿ ಎಕ್ಕದ ಎಲೆಯ ಮೇಲೆ ಬರಿಬೇಕಾಗ್ತದೆ. ಯಾವ್ದಪ್ಪ ಮಂತ್ರ ಅಂತ ನೋಡೋದಾದ್ರೆ, ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯಾಂ ಅಂತ. ಓಂ ಭಗವತೆ ಬರ್ಕೊಂಡು ನೀವು ವಶ್ಯಂ ನೋಡಿ, ಏಕಾಗ್ರತೆ ಕಾಯಂ ಮನಸ್ಸಿನಿಂದ ಕ್ರಿಯಾಂ ಆಯ್ತಾ. ಈ ರೀತಿಯಾಗಿ ಈ ಒಂದು ಮಂತ್ರವನ್ನ ನೀವು ಬರ್ಕೋಬೇಕು. ನೋಡಿ ಯಾವ ರೀತಿಯಾಗಿ ಒಂದು ಬರ್ತೀನಿ ಅಂತ. ಇದೇ ರೀತಿಯಾಗಿ ಒಂದು ಪೆನ್ನಿನ ಮುಖಾಂತರ ಆಗಿರ್ಬೋದು, ಎಲೆ ತೂತಾಗದ ರೀತಿಯಲ್ಲಿ ಎಲೆಯನ್ನ ಯಾವುದೇ ಕಾರಣಕ್ಕೂ ತೂತಾಗೋದಕ್ಕೆ ಬಿಡಬೇಡಿ. ವೀಕ್ಷಕರೇ, ಒಂದು ಮಾರ್ಕರ್ ಅನ್ನ ಸಾಧ್ಯವಾದ್ರೆ ಒಂದು ಮಾರ್ಕರ್ ಅನ್ನ ತೆಗೆದುಕೊಂಡು ಈ ರೀತಿಯಾಗಿ ಬರೆದುಕೊಳ್ಳಿ. ಹಾಗೇನೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಒಂದು ಕುಂಕುಮವನ್ನ ನೀವು ಇದರ ಮೇಲೆ ಈ ರೀತಿಯಾಗಿ ಹಾಕೊಳ್ಳಿ. ವೀಕ್ಷಕರೇ, ಆಯ್ತಲ್ಲ. ಆಮೇಲೆ ಒಂದು ಸ್ವಲ್ಪ ಅರಸಿನವನ್ನ ಕೂಡ ಇದರ ಮೇಲೆ ಹಾಕೋಬೇಕಾಗುತ್ತೆ. ಇದರ ಮೇಲೆ ಈ ರೀತಿಯಾಗಿ ಹಾಕೋಬೇಕಾಗುತ್ತೆ. ಇದಾದ ನಂತರದಲ್ಲಿ ಈ ಒಂದು ಮಂತ್ರವನ್ನ ನೀವೇನು ಬರೆದಿರ್ತೀರಲ್ಲ, ಇದೇ ರೀತಿಯಾದಂತಹ ಇನ್ನು 2 ಎಲೆಯ ಮೇಲೆ ಇದೇ ರೀತಿಯಾಗಿ ಬರ್ಕೋಬೇಕಾಗುತ್ತೆ. ಈ 3 ಎಲೆಗಳಿದೆಯಲ್ಲ, 3 ಎಲೆಯ ಮೇಲೂ ಕೂಡ ಈ ರೀತಿಯಾಗಿ ಮಂತ್ರವನ್ನ ಬರೆಯಬೇಕಾಗ್ತದೆ. ವೀಕ್ಷಕರೇ, ಈ ರೀತಿಯಾಗಿ ಒಂದು ಮಂತ್ರವನ್ನ ನೀವು ಬರೀಬೇಕಾಗ್ತದೆ. ಆಯ್ತಲ್ಲ. ಈ ಒಂದು ಮಂತ್ರವನ್ನ ಬರೆದ ನಂತರದಲ್ಲಿ ಒಂದು ಎಲೆಯನ್ನ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆ ಮುಂದೆ ಹೋಗಿ ಇಟ್ಟು ಬನ್ನಿ. ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಮನೆಯ ಮುಂದೆ ಇದನ್ನ ಇಟ್ಟು ಬನ್ನಿ. 2ನೇಯದನ್ನ ನಿಮ್ಮ ಮನೆ ಮುಂದೆ ಇಟ್ಟು ಬಿಡಿ. ನಿಮ್ಮ ಮನೆ ಮುಂದೆ ಈ ಒಂದು 2ನೇಯದನ್ನ ಇಟ್ಟು ಬಿಡಿ. ವೀಕ್ಷಕರೇ, ಹಾಗೇನೆ ಈ 3ನೇ ಎಲೆಯನ್ನ ಖಂಡಿತವಾಗ್ಲೂ ಕೂಡ ನೀವು ಒಂದು ನದಿ ಆಗಿರ್ಬೋದು ಅಥವಾ ಒಂದು ನೀರಿರುವಂತಹ ಜಾಗ ಆಗಿರ್ಬೋದು, ಈ ಸಿಟಿ ಪ್ರದೇಶದಲ್ಲಿರುವವರಿಗೆ ಒಂದು ನೀರು ಅನ್ನೋದು ಸಿಗೋದಿಲ್ಲ. ಅಂಥವ್ರು ಏನಪ್ಪಾ ಮಾಡಿ ಅಂದ್ರೆ, ಒಂದು ಕಲ್ಪವೃಕ್ಷದ ಮರ ಅಂದ್ರೆ ಒಂದು ತೆಂಗಿನ ಮರದ ಬುಡಕ್ಕೆ, ತೆಂಗಿನ ಮರ ಆದ್ರೂ ಸಿಗ್ತದೆ, ಆ ಮರದ ಬುಡಕ್ಕೆ ಇಟ್ಟು ಬನ್ನಿ. ಖಂಡಿತವಾಗ್ಲೂ ಕೂಡ 3 ಅಥವಾ 4 ದಿನಗಳ ಒಳಗೆ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ. ವೀಕ್ಷಕರೇ, ಇದೊಂದು ವಿಶೇಷವಾದಂತಹ ತಂತ್ರ ಆಗಿರ್ತದೆ. ಆಯ್ತಲ್ಲ. ಈ ಒಂದು ತಂತ್ರವನ್ನ ಬಳಸಿಕೊಂಡು ಖಂಡಿತವಾಗ್ಲೂ ಕೂಡ ಯಾರನ್ನ ಬೇಕಾದ್ರೂ ನೀವು ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಆಯ್ತಲ್ಲ. ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಕರೆ ಮಾಡಿ. ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮ್ಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೇನೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು. ಆಯ್ತಲ್ಲ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.